ನಿಮ್ಮ ಶಾಲೆಯಲ್ಲಿ ಓದಿರುವಂತಹ ಮಕ್ಕಳು ಅಂದ್ರೆ ಈ ಒಂದು ನಿಮ್ಮ 9 ವರ್ಷದ ಈ ಶೈಕ್ಷಣಿಕ ವರ್ಷದಲ್ಲಿ ಸೊ ತಮಗೆ ಬಹಳಷ್ಟು ಅವಾರ್ಡ್‌ಗಳನ್ನೆಲ್ಲ ನಾವು ಆಲ್ರೆಡಿ ಎಕ್ಸ್‌ಪ್ಲೇನ್ ಮಾಡಿದ್ದೀವಿ. ಯಾವ್ಯಾವ ರೀತಿಯ ಅವಾರ್ಡ್‌ಗಳು ಬಂದಿದೆ ಅಂತ. ಹೊರಗಡೆ ಹೋದಂತಹ ವಿದ್ಯಾರ್ಥಿಗಳ ಬಗ್ಗೆ ತಾವೇನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಡೆಫಿನೆಟ್ಲಿ ಈಗ ನಮ್ಮ ಫಸ್ಟ್ ಬ್ಯಾಚಲ್ಲಿ ಆಲ್ರೆಡಿ ಪಾಸ್ ಮಾಡಿರೋ ಮಕ್ಕಳು ಒಳ್ಳೊಳ್ಳೆ ಕಾಲೇಜಸ್ನಲ್ಲಿ ಅಡ್ಮಿಷನ್ಸ್ ಕೂಡ ತಗೊಂಡಿದ್ದಾರೆ. ಈಗ ಫೈನಲ್ ಇಯರ್ ಡಿಗ್ರಿನಲ್ಲೂ ಸುಮಾರು ಮಕ್ಕಳಿದ್ದಾರೆ. ನಾವು ಆಚರಿಸೋ ಆ್ಯನ್ಯುವಲ್ ಡೇ ಆಗಿರ್ಬೋದು, ಟೀಚರ್ಸ್ ಡೇ ಆಗಿರ್ಬೋದು, ಆ ಮಕ್ಕಳಲ್ಲಿ ಎಷ್ಟು ನಮ್ಮ ಸ್ಕೂಲು, ನಮ್ಮ ಟೀಚರ್ಸು, ನಮ್ಮ ಪ್ರಿನ್ಸಿಪಲ್ಲು, ನನ್ನ ಫ್ರೆಂಡ್ಸು ಅಂತ ಇನ್ನೂ ಇದೆ ಅಂತ ಅನ್ನೋದಕ್ಕೆ ಏನು ಎಕ್ಸಾಂಪಲ್ ಅಂದರೆ ಪ್ರತಿ ಆ್ಯನ್ಯುವಲ್ ಡೇನಲ್ಲೂ ಬರ್ತಾರೆ ಮಕ್ಕಳು. ಈಗಲೂ ಕೂಡ ಇದು ಟೀಚರ್ಸ್ ಡೇ ಆಗಿರ್ಬೋದು, ಇಲ್ಲ ಫೌಂಡರ್ಸ್ ಡೇ ಆಗಿರ್ಬೋದು, ವಾಲಂಟರಿಯಾಗಿ ಒಂದು ಫೋನ್ ಕಾಲ್ ಬೇಡ, ಸ್ಕೂಲ್ ಕಡೆಯಿಂದ ಅವ್ರಿಗೆ ಬೇಡ, ಅವರೇ ಖುದ್ದಾಗಿ ನಮ್ಮ ಜೂನಿಯರ್ಸಿಂದ ಹೇಗೋ ಅವ್ರಿಗೆ ಆಬ್ವಿಯಸ್ಲಿ ಗೊತ್ತಾಗತ್ತೆ ವಿಷಯಗಳು, ಅವರು ಬರ್ತಾರೆ. ಈಗ್ಲೂ ಬಂದಾಗ ಬ್ಲೆಸ್ಸಿಂಗ್ಸ್ ತಗೊಳ್ತಾರೆ. ಆ ಕನೆಕ್ಟಿವಿಟಿ ಅವ್ರು ಈ ಯುಗದಲ್ಲಿ ಎಷ್ಟೋ ಸತಿ ನಾವು ನೋಡ್ತೀವಿ, ಟೀಚರ್ಸು ಎಲ್ಲೋ ಹೊರಗಡೆ ಮೀಟ್ ಮಾಡಿದ್ರು, ಇಲ್ಲ ಪ್ರಿನ್ಸಿಪಲ್, ಸ್ಕೂಲ್ ಹೆಡ್ ಅಥಾರಿಟಿ ಯಾರೋ ಇದ್ರು ಅಂದರೆ ಕೆಲವು ಮಕ್ಕಳು ಅವ್ರನ್ನ ನೋಡಿದ್ರು ನೋಡ್ದಿಲ್ದಿರೋವ್ರ ಥರ ಹೊಟ್ಟೋಗ್ತಾರೆ. ಇದು ಏನಾಗುತ್ತೆ ಅಂತಂದರೆ ನಾವು ಏನು ಕೊಡ್ತೀವಿ ನಮಗೆ ಅದ್ರ ಪ್ರತಿರೂಪ ಕಾಣುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಮಕ್ಕಳಿಗೆ ಸ್ಟ್ರಿಕ್ಟ್ನೆಸ್ ಇಂಪಾರ್ಟೆಂಟು, ಡಿಸಿಪ್ಲಿನ್ನು ಇಂಪಾರ್ಟೆಂಟ್. ಬಟ್ ಈಗಿನ ಜನ್ರೇಷನ್ ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ ಪ್ರೀತಿಯಿಂದ ಹೇಳಿ ರಿಸಲ್ಟ್ ಪಡೆಯೋದಕ್ಕೂ, ಸ್ಟ್ರಿಕ್ಟಾಗಿ ಇದ್ದು ರಿಸಲ್ಟ್ ಪಡೆಯೋದಕ್ಕೂ ತುಂಬ ಡಿಫ್ರೆನ್ಸ್ ನೋಡಿದ್ದೀವಿ ನಾವು. ಸೊ ಏನಂತಂದರೆ ನಾವು ಎಷ್ಟು ಪ್ರೀತಿ ಕೊಡ್ತೀವೋ ಅದ್ರ 100 ಪಟ್ಟು ಪ್ರೀತಿ ನಮ್ಮ ಸ್ಕೂಲ್ ಮಕ್ಕಳು ಕೊಟ್ಟಿದ್ದಾರೆ ನಮಗೆ.